ವನವಾಸ ಮುಗಿಸಿ ರಾಮ ಮರಳಿ ಬಂದಿದ್ದು ಗೊತ್ತಿದೆ. ಅವನು ಪಟ್ಟಾಭಿಷಿಕ್ತನಾದ. ಅವತ್ತಿನ ದಿನ ತನಗಿಷ್ಟೂ ದಿನಗಳ ಕಾಲ ಯಾರ್ಯಾರು ಸಹಕಾರ ಮಾಡಿದಿರೋ ಅವರನ್ನೆಲ್ಲ ಅವನು ಪ್ರೀತಿಯಿಂದ ಗೌರವಿಸಿ ಬೀಳ್ಕೊಟ್ಟ. ಅನೇಕರನ್ನ ಕಳಿಸ್ಕೊಡ್ಬೇಕಾದ್ರೆ ಅವನು ಭಾವುಕನಾಗಿದ್ದ. ಕೆಲವರು ಹೋಗ್ಬೇಕಾದ ಕಣ್ಣಲ್ಲಿ ನೀರು ಬಂತು. ಅಂಗದನನ್ನ ಬೀಳ್ಕೊಡೋದು ಅವನಿಗೆ ಬಹಳ ಕಷ್ಟ ಆಯಿತು. ಆದರೆ ಎಲ್ರಿಗಿಂತ ಕಷ್ಟವಾಗಿದ್ದು ಆಂಜನೇಯನನ್ನು ಕಳಿಸೋದು ಹೇಗೆ ಅಂತ. ಆಂಜನೇಯ ಕೂಡ ರಾಮನನ್ನು ಬಿಟ್ಟು ಹೋಗ್ಲಿಕ್ಕೆ ಸಿದ್ಧವಾಗಲಿಲ್ಲ. ಹೀಗಾಗಿ ಆಂಜನೇಯ ಸದಾ ರಾಮನ ಬಳಿನೇ ಉಳ್ಕೊಂಡ, ರಾಮನ ನೆರಳಾಗಿ ಉಳ್ಕೊಂಡ. ರಾಮನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ರಾಮನ ಹಿಂದೆ ಮುಂದೆನೆ ತಿರುಗಾಡ್ತಿದ್ದ. ಅವತ್ ಸಂಜೆ ರಾಮ ತನ್ನ ಅಂತಃಪುರಕ್ಕೆ ಸೀತೆಯೊಡನೆ ಹೋದ್ರೆ ಅಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಅವರವ್ರ ಪತ್ನಿಯರೊಂದಿಗಿದ್ರು. ಅನೇಕ ವರ್ಷಗಳಿಂದ ಯಾರು ಒಬ್ಬರನ್ನೊಬ್ರು ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ್ದಿರ್ಲಿಲ್ವಲ್ಲ. ಎಲ್ಲರೂ ಅಂತಃಪುರದಲ್ಲಿ ಜೊತೆಯಲ್ಲಿ ಕೂತಿದ್ರು. ಆದ್ರೆ ಆ ಗುಂಪಿನಲ್ಲಿ ಬೇಡದ ವ್ಯಕ್ತಿಯೊಬ್ಬ ಯಾರಾದ್ರೂ ಇದ್ರೆ ಅದು ಆಂಜನೇಯ. ರಾಮನನ್ನು ಬಿಟ್ಟು ಹೋಗ್ಲಿಕ್ಕೆ ಸಿದ್ಧನೇ ಇಲ್ವಲ್ಲ. ಲಕ್ಷ್ಮಣ ಕೈ ಸನ್ನೆ ಮಾಡ್ದ, ನೀನು ಹೋಗಪ್ಪ ಅಂತ. ಆದ್ರೆ ಆಂಜನೇಯನಿಗೆ ಅದು ಅರ್ಥ ಆಗ್ಲಿಲ್ಲ. ಏನನ್ನು ಬೇಕಿದ್ರೂ ಅರ್ಥ ಮಾಡಿಕೊಳ್ಳೋ ಬುದ್ಧಿವಂತ ಅವನು. ಆದ್ರೆ ಲಕ್ಷ್ಮಣನ ಈ ಕೈ ಸನ್ನೆ ಮಾತ್ರ ಅವನಿಗೆ ಅರ್ಥವೇ ಆಗಲಿಲ್ಲ. ನಿಧಾನವಾಗಿ ಭರತ ಹತ್ರ ಬಂದು ಆಂಜನೇಯನಿಗೆ ಹೇಳ್ದ, ನೋಡು, ರಾಮನಿಗೆ ಏಕಾಂತ ಬೇಕಾಗಿದೆ, ಹೀಗಾಗಿ ನೀನಿನ್ನು ಹೊರಡು ಅಂತ. ಅದೂ ಕೂಡ ಅವನಿಗೆ ಅರ್ಥ ಆಗಲಿಲ್ಲ. ಅವನು ಸುಮ್ಮನೆ ಪ್ರಶ್ನೆ ಕೇಳಿದ, ನನಗೆ ಏಕಾಂತ ಬೇಕು ಅನ್ನೋದಾದ್ರೆ ಸೀತೆ ಇದ್ದಾಳಲ್ಲ ರಾಮನಿಗೆ, ಆ ಸೀತೆಯನ್ನ ಯಾಕೆ ನೀವು ಕಳಿಸ್ತಾ ಇಲ್ಲ, ನನ್ನನ್ನು ಮಾತ್ರ ಯಾಕೆ ಕಳಿಸ್ತಾ ಇದ್ದೀರಿ ಅಂತ ಕೇಳ್ಕೊಂಡ. ಕೊನೆಗೆ ಇವನಿಗೆ ಅರ್ಥ ಆಗಲಿ ಅಂತ ಶತ್ರುಘ್ನ ನಿಧಾನವಾಗಿ ಅಲ್ಲಿಂದ ರಾಮನ ಕಾಲಿಗೆ ಬಿದ್ದು ಎದ್ದೋದ, ಲಕ್ಷ್ಮಣ ಎದ್ದೋದ, ಇನ್ನು ಭರತ ತಾನೂ ಕೂಡ ಕಾಲಿಗೆ ಬಿದ್ದು ಎದ್ದೋದ್ರೆ ಆಗ ರಾಮ ಕೇಳಿದ, ಯಾಕಪ್ಪ ನೀನು ಹೋಗಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ್ರೆ ಆಂಜನೇಯ ಹೇಳ್ದ, ಇಲ್ಲ ನನಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿನಗೆ ವಿಶ್ರಾಂತಿ ಬೇಡವಾ ಅಂತ ಕೇಳಿದ್ರೆ, ನಿನ್ನ ದರ್ಶನಕ್ಕಿಂತ ದೊಡ್ಡ ವಿಶ್ರಾಂತಿ ಯಾವುದಿದೆ, ನಾನು ಅದರಲ್ಲೇ ವಿಶ್ರಾಂತಿ ತೆಗೆದುಕೊಳ್ತೀನಿ ಅಂತಂದ. ಕೊನೆಗೆ ಸೀತೆ ಅವನಿಗೆ ಹೇಳಿದ್ಲು, ನೋಡು, ನಾನು ರಾಮನೊಂದಿಗೆ ಏಕಾಂತದಲ್ಲಿರಬೇಕು ಅಂತ ಭಾವಿಸ್ತಾ ಇದ್ದೀನಿ, ಈಗ್ಲಾದ್ರೂ ಬಿಟ್ಟು ಹೋಗ್ಬಾರ್ದ? ಇವನಂದ, ಇರು, ನನಗೇನು ಪ್ರಾಬ್ಲಮ್ ಇದೆ, ಜೊತೆಯಲ್ಲಿರಿ ನೀವಿಬ್ರು, ನಾನು ನಿಮ್ಮಿಬ್ಬರು ನೋಡ್ಕೊಂಡು ಆನಂದವಾಗಿ ಇಲ್ಲೇ ಇರ್ತೀನಿ ಅಂತ. ಕೊನೆಗೆ ಸೀತೆಗೆ ಅವನು ಕೇಳ್ತಾ, ನೀನ್ ಮಾತ್ರ ಯಾಕೆ ಏಕಾಂತದಲ್ಲಿ ಇರಬೇಕು ಅಂತಂದ್ರೆ ಆಗ ಸೀತೆ ಹೇಳ್ತಾಳೆ, ನೋಡು, ನನ್ನ ಹಣೆ ಮೇಲೆ ಸಿಂಧೂರ ಇಲ್ವಾ, ಆ ಸಿಂಧೂರ ನೋಡಿದ್ರು ನಿಂಗೆ ಗೊತ್ತಾಗೋದಿಲ್ವಾ ಅಂತ ಪ್ರಶ್ನೆ ಕೇಳಿದ್ಲು. ಅವನಿಗೆ ಆಶ್ಚರ್ಯ ಅನ್ನಿಸ್ತು. ಸಿಂಧೂರ ಇಟ್ಕೊಂಡ್ರೆ ಯಾವಾಗ್ಲೂ ರಾಮನ ಜೊತೆಗೆ ಏಕಾಂತದಲ್ಲಿ ಇರಬಹುದಾ ಅಂತ ಅವನು ಇಬ್ಬರಿಗೂ ನಮಸ್ಕಾರ ಮಾಡಿ ಹೊರಟ. ಮಾರನೇ ದಿನ ಆಸ್ಥಾನದ ಸಭೆ ನಡೀತಿರುವಾಗ ಅಯೋಧ್ಯೆಯ ಎಲ್ಲ ವರ್ತಕರು ಓಡಿ ಬಂದು ರಾಮನಿಗೆ ಹೇಳಿದ್ರು, ನಿಮ್ಮ ಆಂಜನೇಯನ ನೀನು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ, ನಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ರಾತ್ರಿ ಎಲ್ಲ ಅಂತ. ಏನಾಗಿದೆ ಅಂತ ಕೇಳೋದ್ರ ಒಳಗೆ ಆಂಜನೇಯನೇ ಆ ಆಸ್ಥಾನದ ಸಭೆಗೆ ಬಂದ. ಆಂಜನೇಯನ ಮೈ ತುಂಬ ಸಿಂಧೂರ ತುಂಬಿಕೊಂಡಿತ್ತು. ಸಿಂಧೂರ ಅವನ ಬೆರಳ ತುದಿಯಿಂದ ತೊಟ್ಟಿಕ್ತಾ ಇತ್ತು. ಅಷ್ಟು ಸಿಂಧೂರವನ್ನ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದ. ಅವನಿಗೆ ತನ್ನ ಸೌಂದರ್ಯದ ಪರಿವೆಯೂ ಇರಲಿಲ್ಲ. ಹಾಗೆ ನಡ್ಕೊಂಡು ಬರ್ಬೇಕಾದಾಗ ಎಲ್ಲರೂ ಮೊದಲು ಆಂಜನೇಯನನ್ನ ಗುರುತಿಸ್ಲಿಕ್ಕಾಗ್ಲಿಲ್ಲ. ಕೊನೆ ಗುರುತಿಸಿ ಜೋರಾಗಿ ನಗ್ಲಿಕ್ಕೆ ಶುರು ಮಾಡಿದ್ರು. ಅನಂತರ ಆಂಜನೇಯನನ್ನ ಕೇಳಲಾಯ್ತು. ಆಂಜನೇಯ ಏನಂದಂತ ಗೊತ್ತಾ? ಒಂದು ಹನಿ ಸಿಂಧೂರ ಇಟ್ಕೊಂಡಿದ್ದಕ್ಕೆ ರಾಮ ಸೀತೆಯೊಂದಿಗೆ ಯಾವಾಗ ಬೇಕಿದ್ರೂ ಏಕಾಂತದಲ್ಲಿ ಇರಬಹುದು ಅಂತ. ಆದ್ರೆ ನಾನ್ ನೋಡಿ ಈಗ ಮೈ ತುಂಬ ಸಿಂಧೂರವನ್ನು ಬಳಕೊಂಡಿದ್ದೀನಿ, ನನ್ನ ಜೊತೆ ರಾಮ ಯಾವಾಗಲೂ ಇರಬಹುದಾ ಇನ್ಮೇಲೆ ಅಂತ ಬಹಳ ಭಾವುಕನಾಗಿ ತುಂಬಾ ಇನ್ನೋಸೆಂಟ್ ಆಗಿ ಪ್ರಶ್ನೆ ಮಾಡಿದರೆ ಎಲ್ಲರ ನಗು ಜೋರಾಯ್ತು ಇದನ್ನು ಕೇಳಿ. ಆದ್ರೆ ಭರತನ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ಯಾಕೆ ಅಂತ ಶತ್ರುಘ್ನ ಕೇಳ್ತಾನೆ, ಯಾಕಣ್ಣ ಅಳ್ತಿದ್ಯಾ ಅಂತಂದ್ರೆ ಭರತ ಹೇಳ್ತಾನೆ, ನೋಡು, ಅವನು ರಾಮನ ಭಕ್ತಿ, ಒಂದು ಹನಿ ಸಿಂಧೂರ ಇಟ್ಕೊಂಡಿದ್ದಕ್ಕೆ ಅವನ ಜೊತೆ ಏಕಾಂತ ಇರಬಹುದು ಅಂತ ಸೀತೆಯೊಂದಿಗೆ ಅವನು ಭಾವಿಸೋದಾದ್ರೆ ರಾಮ ಸೀತೆಯರ ಏಕಾಂತದ ಕುರಿತಂತೆ ತನಗಾಗಿ ಎಂತ ಭಕ್ತಿ ಭಾವವನ್ನು ತುಂಬಿಕೊಂಡು ಮೈತುಂಬ ಸಿಂಧೂರವನ್ನು ಬಳಕೊಂಡು ಬಂದ್ಬಿಟ್ಟಿದ್ದಾನಲ್ಲ ಅಂತ. ಈಗಲೂ ಕೂಡ ಆಂಜನೇಯನಿಗೆ ಮೈತುಂಬ ಸಿಂಧೂರ ಬಳಿತಾರೆ. ಯಾಕೆ ಅಂತಂದ್ರೆ ರಾಮ ಮತ್ತು ಅವನು ಏಕಾಂತದಲ್ಲಿ ಸದಾ ಇರಲಿ ಅನ್ನೋ ಕಾರಣಕ್ಕೆ. ನಾವು ಹಣೆಗೆ ಈ ಕುಂಕುಮವನ್ನು ಇಟ್ಕೊಳ್ತೀವಿ, ಸಿಂಧೂರವನ್ನು ಇಟ್ಕೊಳ್ತೀವಿ. ಯಾಕೆ ಗೊತ್ತೇನು? ಅದು ಸೈನ್ಸ್ ಎಲ್ಲ ಪಕ್ಕಕ್ಕಿಟ್ಟು ನೀವು ಭಾವುಕವಾಗಿ ನೋಡೋದಾದ್ರೆ ಸದಾಕಾಲ ಭಗವಂತನೊಂದಿಗೆ ಏಕಾಂತದಲ್ಲಿ ಯಾವಾಗಲೂ ಅವನೊಂದಿಗೆ ಅನುಸಂಧಾನ ಮಾಡ್ತಾ ಇರುವಂತಾಗ್ಲಿ ಅಂತ. ಏನ್ ಚೆನ್ನಾಗಿದೆಯಲ್ವಾ? ರಾಮಾಯಣದ ಪ್ರತಿ ಕಥೆಯು ಈ ತರದ ಶಕ್ತಿಯನ್ನು ತುಂಬುವಂತ ಕಥೆ. ನಮಸ್ಕಾರ.